ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಡ್ಲಿ ಚಟ್ನಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಿದ್ರೆ ನಾನಿಲ್ಲಿ 3 ಲೋಟ ರೇಷನ್ ಅಕ್ಕಿ, 1 ಲೋಟ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯಕಾಳು ನೆನೆ ಹಾಕಿದ್ದೀನಿ. 1 ಹಿಡಿಯಷ್ಟು ಅವಲಕ್ಕಿ ನೆನೆ ಹಾಕಿದ್ದೀನಿ. ಅದು ಚೆನ್ನಾಗಿ ನೆಂದ ಮೇಲೆ ಅದನ್ನು ನೈಟೇನೆ ನಾನಿಲ್ಲಿ ರುಬ್ಬಿಡ್ತಾ ಇದ್ದೀನಿ. ರುಬ್ಬುವಾಗಲೇ 1 ಸ್ಪೂನ್ ಉಪ್ಪನ್ನು ಹಾಕಿ ರುಬ್ಬಿಟ್ಟಿದ್ದೀನಿ. ಇದನ್ನು ಓವರ್ ನೈಟ್ ಬಿಡಬೇಕು. ಚೆನ್ನಾಗಿ ಕೈ ಆಡಿಸಿ ಬಿಟ್ಟರೆ ಹಂಗೇ ಬೆಳಗ್ಗೆ ಉದುಗಿ ಬಂದಿರುತ್ತೆ ಚೆನ್ನಾಗಿ. ಬೆಳಗ್ಗೆ ತೆಗೆದು ನೋಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಬೆಳಗ್ಗೆ. ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ತುಂಬಾ ಚೆನ್ನಾಗಿ ಬೆಂದಿತ್ತು. ಸಖತ್ತಾಗಿ ಬಂದಿತ್ತು ಇಡ್ಲಿ ಮಾತ್ರ. ಹಂಗೆ ಸಾಫ್ಟಾಗಿತ್ತು. ಹಂಗೇ ಮಧ್ಯಾಹ್ನ ಆದರೂ ಹಂಗೇ ಇತ್ತು ಇಡ್ಲಿ. ತುಂಬಾ ಮೆತ್ತಗೆ ಸ್ಮೂತಾಗಿತ್ತು. ಸಖತ್ತಾಗಿ ಬಂದಿತ್ತು ಇಡ್ಲಿ ಮಾತ್ರ. ಇದಕ್ಕೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಪ್ಪು ಕಡಲೆಬೀಜ ತೊಗೊಂಡಿದ್ದೀನಿ ನಾನಿಲ್ಲಿ. ಕಡಲೆಬೀಜ ಚೆನ್ನಾಗಿ ಹುರಿದು ಹಸಿಮೆಣಸಿನ್ಕಾಯಿ ಹುರ್ಕೊಬೇಕು. ಸ್ವಲ್ಪ ಹುರ್ಕೊಂಡು ಹುರಿದಿರೋ ಕಡಲೆಬೀಜ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಕಾಯಿ ತುರಿ 1 ಹಿಡಿಯಷ್ಟು, ಹುಣಸೆಹಣ್ಣು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗಿದನ್ನು ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ರೆಡಿ ಆಯಿತು. ಮತ್ತು ಸಾಂಬಾರಿಗೆ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ, ಒಂದು 2 ಎಲೆ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ, ಉಪ್ಪು, ಮುಳುಗೋ ಅಷ್ಟು ನೀರೆಲ್ಲ ಹಾಕಿ 4 ವಿಷಲ್ ಕೂಗಿಸ್ಕೊತೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಬೇರೆ ಪಾತ್ರೆಗೆ ತಗೊಳ್ತಾ ಇದ್ದೀನಿ.
ಮಸಕೋಲಿಂದ ಮಸ್ಕೊತಾ ಇದ್ದೀನಿ. ನುಣ್ಣಗೆ ಮಸ್ಕೊಂಡು ಬೇರೆ ತೆಗ್ದಿರೋ ನೀರನ್ನು ಅದಕ್ಕೆ ಹಾಕಿ ಸಾಂಬಾರ್ಗೆನೆ ಒಗ್ಗರಣೆಗೆ ಹಾಕ್ಕೊಬೇಕು. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಒಂದೊಂದು ಸ್ಪೂನು, ಸ್ವಲ್ಪ ಕರಿಬೇವು, ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕೈಯಾಡಿಸಿ ಆಗಿರೋ ಸಾಂಬಾರನ್ನ ಇದರಲ್ಲಿ ಹಾಕಬೇಕು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇಡ್ಲಿ ಜೊತೆಗಂತೂ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.